ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟಲ್ಸ್ನ ಒಂದು ಮ್ಯಾಚ್ನಲ್ಲಿ ಬೆಂಗಳೂರು ಬುಲ್ಸ್ ತಂಡ ಭರ್ಜರಿಯಾದಂಥ ಒಂದು ಗೆಲುವನ್ನು ಸಾಧಿಸಿದೆ. ಯಾವ ರೀತಿಯಾಗಿ ಅದೊಂದು ಗೆಲುವನ್ನು ಸಾಧಿಸಿದೆ ನಮ್ಮ ಬೆಂಗಳೂರು ತಂಡ ಅನ್ನೋದನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಈ ಟಾಪಿಕ್ಗೆ ಹೋಗೋಣ. ತೆಲುಗು ಟೈಟಲ್ಸ್ ವಿರುದ್ಧ ಬೆಂಕಿ ಪರ್ಫಾರ್ಮೆನ್ಸ್ ನೀಡಿದಂಥ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪವನ್ ಶರಾವತ್ ಅವರನ್ನು 3-4 ಸಾರಿ ಒಂದು ಔಟನ್ನು ಮಾಡಿ, ಅಂದರೆ ಪವನ್ ಶರಾವತ್ ಅವರು ಒಂದು ಬೆಂಗಳೂರು ಬುಲ್ಸ್ ತಂಡದಲ್ಲಿ ಮೊದಲೇ ಹಿಂದಿನ ಸ್ಥಾನದಲ್ಲಿ ಇದ್ದರು. ಆದರೆ ಈಗೇನಪ್ಪ ಅಂತಂದರೆ ತೆಲುಗು ಟೈಟಲ್ಸ್ ಅವರಿಗೆ ಒಂದು ಹೈ ಪ್ರೈಸಿಗೆ ಪರ್ಚೇಸ್ ಆದಂಥ ಆಟಗಾರ ಪವನ್ ಶರಾವತ್ ಅವರು. ಆದರೆ ಈಗೇನಪ್ಪ ಅಂತಂದರೆ ಪವನ್ ಶರಾವತ್ ಅವರು ಕೂಡ ಒಂದು ಪಾಯಿಂಟನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ವಿರುದ್ಧ ಗಳಿಸದೇ ಹೋದರು. ಯಾಕಪ್ಪ ಅಂತಂದರೆ ಆ ರೀತಿಯಾಗಿ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು ನೀಡ್ತಾ ಇದೆ. ಅದರಲ್ಲೂ ಕೂಡ ಅಕ್ಷಿತ್ ಮತ್ತು ಸುರ್ಜಿತ್ ಸಿಂಗ್ ಅವರು ಇಂತಹ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಏನಪ್ಪ ಅಂತಂದರೆ ಅಕ್ಷಿತ್ ಅವರು ಸತತವಾಗಿ ಒಂದು ಪಾಯಿಂಟ್ಸ್ಗಳನ್ನ ಗಳಿಸುತ್ತಾನೆ ಹೋದರು. ಹಾಗೆ ಡಿಪೆಂಡರ್ ಆದಂಥ ಸುರ್ಜಿತ್ ಸಿಂಗ್ ಅವರು ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದರು. ಹಾಗೆ ಅಕ್ಷಿತ್ ಅವರು ಒಂದು ರೈಡಿಗೆ ಹೋಗುವಂತಹ ಒಂದು ಟೈಮ್ನಲ್ಲಿ ಅಕ್ಷಿತ್ ಅವರು ಒಂದು ಸೂಪರ್ ರೈಡನ್ನು ಮಾಡಿದರು. ಆ 4 ಪಾಯಿಂಟ್ಗಳನ್ನು ಪಡ್ಕೊಂಡು ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ಗೆಲುವಿಗೆ ಅಕ್ಷಿತ್ ಅವರು ಕಾರಣ ಆಗಿದ್ದಾರೆ. ಹಾಗೆ ಸುರ್ಜಿತ್ ಸಿಂಗ್ ಅವರು ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ ಕಾರಣಕ್ಕಾಗಿ, ಹಾಗೆ ಇನ್ನೊಬ್ಬ ಆಟಗಾರರು ಕೂಡ ಒಂದು ಬೆಂಗಳೂರು ಬುಲ್ಸ್ ತಂಡದಲ್ಲಿ ನಿನ್ನೆ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಕ್ಕೆ ಕಾರಣವಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸುಮಾರು ಒಂದು 42 ಪಾಯಿಂಟ್ಗಳನ್ನು ಗೆಲ್ಲುವ ಮುಖಾಂತರ, ಅಂದರೆ ತೆಲುಗು ಟೈಟಲ್ಸ್ ಅವರು 26 ಪಾಯಿಂಟ್ಸ್ಗಳಿಗೆ ಮಾತ್ರ ಅವರು ಸೋಲನ್ನು ಅನುಭವಿಸಿದರು. ಆದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು 42 ಪಾಯಿಂಟ್ಗಳನ್ನು ಗಳಿಸುವ ಮುಖಾಂತರ ನಮ್ಮ ಬೆಂಗಳೂರು ಬುಲ್ಸ್ ತಂಡ ನಿನ್ನೆ ವಿನ್ ಆಗಿದೆ. ಬೆಂಗಳೂರು ಬುಲ್ಸ್ ತಂಡ ನಿನ್ನೆ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ ಕಾರಣಕ್ಕಾಗಿ ಒಂದು ಪ್ಲೇ ಆಫ್ಗೆ ಎಂಟ್ರಿ ಆಗುವ ಚಾನ್ಸಸ್ಸು ತುಂಬಾ ಇದೆ. ಪ್ಲೇ ಆಫ್ಗೆ ಎಂಟ್ರಿ ಆಗ್ತೀವಿ ಅಂತ ನಿನ್ನೆ ಏನಪ್ಪ ಅಂತಂದರೆ ರಣಧೀರ್ ಸಿಂಗ್ ಅವರು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ಅದರ ಜೊತೆಗೆ ಓವರಲ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ, ತುಂಬಾ ಖುಷಿಯಾಗಿದೆ ಅಂತ ಕೂಡ ಒಂದು ರಣಧೀರ್ ಸಿಂಗ್ ಅವರು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋಗೆ ತಮಗೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯಕೋಬೇಡಿ.